ಎಲ್ರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಇವರು ಹಾಗೂ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಶಂಕರ್ ಅವರು ಹಾಗೂ ಮೂಡ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಸುಹಾಸ್ ಅವರು, DC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ರಘುಪತ್ ರೆಡ್ಡಿ ಸರ್ ಅವರು, ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ಮಾನ್ಯ MSR ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಹಾಗೂ ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಅವರು ಹಾಗೂ ವಿವಿಧ ಇನ್ನೂ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿದ್ದಾರೆ ಹಾಗೂ ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕೀಗ. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ H. ನಾಗೇಶ್ ಅವರು ಶಾಸಕರಾಗಿದ್ದಾಗ, ಆ ಗಿರಿಜೇಶ್ವರಿ ಅವರ BO ಆಗಿದ್ದಾಗ ಆ ಮುಂಬಡ್ತಿಯನ್ನ ತುಂಬಲಿಕ್ಕೆ ಒಂದು ಇನ್ಚಾರ್ಜ್ BO ಆಗಿ ಸೇರ್ಪಡಿರ್ತಕ್ಕಂಥ ನಮ್ಮ ಸೋಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದ್ಮೇಲೆ ನಾನು ಬಂದಿದ್ಮೇಲೆ ಗಂಗರಾಯ್ ಅವರ ಆದ್ಮೇಲೆ ಇನ್ಚಾರ್ಜ್ BO ಆಗಿ ನೇಮಕ ಮಾಡಿದ್ದು ನಮ್ಮ ಮೋಹನ್ ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ ನಂತರ ಈಗೇನು ಮೊನ್ನೆ ನಮ್ಮ ರಾಮಚಂದ್ರ ಹೋಗಿದ ತಕ್ಷಣ BO ಹೋಗಿದ ತಕ್ಷಣ ಮತ್ತೊಬ್ಬ ಇನ್ಚಾರ್ಜ್ ಆಗಿರ್ತಕ್ಕಂಥ ನಮ್ಮ ಆನಂದ್ ಅವರು, ಈ ಒಂದು ರೂವಾರಿಗಳು ಈ ಕಾರ್ಯಕ್ರಮದ ಹೆಚ್ಚಿನ ಹೊಣೆಯನ್ನು ಹೊತ್ತು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಆಚರಣೆ ಮಾಡ್ತೀವಿ. ನಮ್ಮ ತಾಲೂಕಲ್ಲಿ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮನ ಮಾಡಲಿಕ್ಕೆ ನಮ್ಮ ರಹೀಮ್ ಅವರು ಹಾಗೂ ನಮ್ಮ ಆನಂದ್ ಅವರು, ನಮ್ಮ ಸೋಮಶೇಖರ್ ಅವರು, ಅವ್ರ ತಂಡ ಎಲ್ಲ ಒಂದು ತಂಡ ಸೇರಿ ಈ ಕಾರ್ಯಕ್ರಮ ಎಲ್ಲೂ ಚ್ಯುತಿ ಬರದಂತೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಇವರಿಗೆ ವಿಶೇಷವಾಗಿ ಒಂದು ವಿಭಿನ್ನವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ತನಕ ಮುಳಬಾಗಿಲು ತಾಲೂಕಲ್ಲಿ ಈ ಚಿತ್ರಣ ಇವತ್ತು ಮಾಡಿರಲಿಲ್ಲ ಈ ತರ. ಯಾಕಂದ್ರೆ ನಾವು ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಅಂಬೇಡ್ಕರ್ ಅವರು, ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟಗಾರ ನೋಡಿದ್ವಿ. ಆದ್ರೆ ಇವತ್ತು 200ಕ್ಕೂ ಹೆಚ್ಚಿನ ರೀತಿಯಲ್ಲಿ ಸ್ವತಂತ್ರ ಹೋರಾಟಗಾರನ ಫೋಟೋನ ಪ್ರದರ್ಶನ ಮಾಡಿ ನಮಗೆಲ್ಲರೂ ತೋರಿಸ್ಕೊಟ್ಟಿರ್ತಕ್ಕಂಥ ಇವರಿಗೆ ನನ್ನ ಶಿರಸಾಗಿ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ನಾಯಕರು, ಮಾಜಿ ನಗರಸಭಾ ಸದಸ್ಯ ಎಲ್ಲ ಸದಸ್ಯರು ಅವರು ಕೂಡ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷತೆಯನ್ನ ವಹಿಸಿ, ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು, ಈ ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲೆಯಲ್ಲಿ ಬಹುಶಃ ನಾವು ಮಾಡ್ದಂಗೆ ಎಲ್ಲೂ ಈ ಕಾರ್ಯಕ್ರಮ ಮಾಡೋದಿಲ್ಲ. ಇವತ್ತಿನ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಸೇರಿಸಿ ಇಡೀ ತಾಲೂಕಿನಂತ ಸ್ವೀಟ್ ಹಂಚೋ ಮುಖಾಂತರವಾಗಿ ಈ ಸ್ವತಂತ್ರ ದಿನಾಚರಣೆ ಮಾಡ್ಕೊಂತೀವಿ. ಇವತ್ತು ಅದೇ ರೀತಿ ನೆನೆಸ್ಕೊಂತಾ ಇರ್ತೀವಿ, ಎಲ್ಲಾ ನಾಯಕರನ್ನ ನೆನೆಸ್ಕೊಂತಾ ಇರ್ತೀವಿ, ರಾಷ್ಟ್ರೀಯ ನಾಯಕರನ್ನ ನೆನೆಸ್ಕೊಂತಾ ಇರ್ತೀವಿ. ಆದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹೋರಾಟಗಾರರ ನೆನೆಸ್ಕೊಳ್ಳೋದು ಇವತ್ತೊಂದು ದಿವಸ. ಅವ್ರು ಯಾರಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಾನವೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೂ ಕೂಡ ಮುಳಬಾಗಿಲು ತಾಲೂಕಲ್ಲಿ ಸತ್ಯಾಗ್ರಹದಲ್ಲಿ ಭಾಗಿಸಿರ್ತಕ್ಕಂಥ ಕೆಲವು ಮುಖಂಡರನ್ನ ಇವತ್ತು ನಾವು ನೆನೆಸ್ಕೋಬೇಕಾಗುತ್ತೆ. ಸನ್ಮಾನ್ಯ MA ಕೃಷ್ಣಪ್ಪನವರು, MV ವೆಂಕಟಪ್ಪನವರು, ಡಾಕ್ಟರ್ ಕೈಕೋಡೆ ನಾರಾಯಣಪ್ಪನವರು, FD ನಾಗಪ್ಪನವರು, ಅವನಿ ವಜ್ರಪ್ಪನವರು ಹಾಗೂ ಬಲ್ಲಂ ಪುಟ್ಟಣ್ಣವರು, ಬಲ್ಲಂ ಅಚ್ಚಣ್ಣವರು, ಪುಣ್ಣಳ್ಳಿ ಚಿನ್ನಪ್ಪವರು, ಅಮ್ಲಿಕಲ್ ನಮ್ಮ ವೆಂಕಟಸ್ವಾಮಿಯವರು, ಇವರೆಲ್ಲ ಕೂಡ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಭಾಗವಹಿಸಿ ಈ ಮುಳಬಾಗಿಲು ತಾಲೂಕಿನ ಮೆಚ್ಚುಗೆ ವಹಿಸಿರ್ತಕ್ಕಂಥ ಇವರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಎಲ್ಲರೂ ಸ್ವತಂತ್ರ ಬಂದ ಅದೇ ಕತೆ ಅದೇ ಮಾಡ್ತಾರೆ, ಅದೇ ಮಹಾತ್ಮ ಗಾಂಧಿ, ಅದೇ ಬಹದ್ದೂರ್ ಶಾಸ್ತ್ರಿ, ಅದೇ ಭಗತ್ ಸಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಕತೆ, ಸುಮಾರು 200ಕ್ಕೂ ಹೆಚ್ಚು ಸಾವಿರ ಇರ್ತಕ್ಕಂಥ ಕೆಲವು ಮಹನೀಯರ ಬಗ್ಗೆ ಮಾತಾಡ್ತಕ್ಕಂಥ ವಿಷಯ ಇತ್ತು. ಅದರಲ್ಲಿ ನನಗೆ ತುಂಬಾ ಮೆಚ್ಚುಗೆ ಇರ್ತಕ್ಕಂಥ ಒಂದು ವ್ಯಕ್ತಿ ಹೆಸರಲ್ಲಿ ನಮ್ಮ ಉಧಾಮ್ ಸಿಂಗ್ ಅಂತ. ಬಹುಶಃ ಎಲ್ಲ ಕಡೆ ಮರ್ತಿದ್ದಾರೆ. ಇವತ್ತು ಭಗತ್ ಸಿಂಗ್ ನೋಡಿದ್ವಿ, ಚಂದ್ರಶೇಖರ್ ಆಜಾದ್ ನೋಡಿದ್ವಿ, ಮಹಾತ್ಮ ಗಾಂಧೀಜಿ ನೋಡಿದ್ವಿ, ಅಂಬೇಡ್ಕರ್ ನೋಡಿದ್ವಿ. ಇಂಥ ಕೆಲವು ಯುವಕರನ್ನ ಮರ್ತಿದ್ದಾರೆ. ಉಧಾಮ್ ಸಿಂಗ್ ಅಂತ ಇವತ್ತು ಪಂಜಾಬ್ ಅಲ್ಲಿ ಅವ್ರದೇ ಇರ್ತಕ್ಕಂಥ ಒಂದು ಜಿಲ್ಲೆ ಹೆಸರಿಟ್ಟು ಉಧಾಮ್ ನಗರ ಅಂತ ಹೆಸರಿಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟ್ ಆಯ್ತು, ಯಾರು ಉಧಾಮ್ ಸಿಂಗ್ ಅಂತ. ಸ್ನೇಹಿತರೆ, 1919 ನಮಗೆ ಗೊತ್ತಿರ್ಬೋದು, ಜಲಿಯನ್ ವಾಲಾಬಾಗ್ ಒಂದು ಹತ್ಯೆ ಆಗುತ್ತೆ. ಇಡೀ ಭಾರತ ದೇಶದ ಎಲ್ಲ ಸೇರಿ
ಮಿಲಿಟರಿ ಏನಿವತ್ತು ಎಲ್ಲ ಸೇರಿ ಎಲ್ಲ ಮಾದರಿ ಸೇರಿ ಆ ಒಂದು ಅದು ಸತ್ಯಾಗ್ರಹ ಆಚರಣೆ ಮಾಡ್ತಾರೆ. ಏನಂತಂದ್ರೆ ಭಾಗ ಏನು ಬ್ರಿಟಿಷರಿಗೆ ಬಿಟ್ಟಾಗಿರ್ತಕ್ಕಂಥ ಬಟ್ಟೆಗಳನ್ನ, ಬ್ರಿಟಿಷರಿಗೆ ಇರ್ತಕ್ಕಂಥ ಬಟ್ಟೆಗಳನ್ನ ಸುಡಬೇಕು ಅನ್ನೋ ಕಾರ್ಯಕ್ರಮ ಇಟ್ಕೊಂಡಾಗ ಒಬ್ಬ ಜನರಲ್, ಆ ಒಂದು ಮಿಲಿಟರಿ ಜನರಲ್, ಈಗ ತಾನೇ ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು, ಅವ್ರು ಡಯಲ್ ಅಂತ, ಇದು ಜನರಲ್ ಡಯಲ್ ಅಂತ. ಈ ವ್ಯಕ್ತಿ ಏನಾಗಿತ್ತು ಗೊತ್ತಾ, ಇಡೀ ಆ ಒಂದು ಸಭೆನ ಸುಟ್ಟಾಕ್ಬೇಕು ಅಂತ, ಶೂಟ್ ಮಾಡ್ಬೇಕಂತ ಆರ್ಡರ್ ಕೊಡ್ತಾರೆ. ಇವತ್ತು ಸಾವಿರಾರು ಜನ ಆ ಜನರಲ್ ವಾಲಾಬಾದಲ್ಲಿ ಅದು ಹತ್ಯೆ ಆಗ್ತಾರೆ. ಹತ್ಯೆದಲ್ಲಿ ಮಿಗಿಲಿರ್ತಕ್ಕಂಥ ಒಂದು ವ್ಯಕ್ತಿ ಉಧಾಮ್ ಸಿಂಗ್, ಅಲ್ಲಿ ಬದಲಿರ್ತಕ್ಕಂಥ ಒಂದು ವ್ಯಕ್ತಿ ಉಧಾಮ್ ಸಿಂಗ್. ಆ ಉಧಾಮ್ ಸಿಂಗ್ನ ಒಂದು ಕಿಚ್ಚು, ಅವನ ದೇಹ, ಅವನ ಏನಾಗಿತ್ತು ಅಂದ್ರೆ ಇವನು ಏನು ಡಯರ್ನ ಸಾಯಿಸಲೇಬೇಕು, ಇವನ್ನ ಎಲ್ಲಿಗೂ ಬಿಡಬಾರ್ದು ಅನ್ನೋದು ಒಂದು ಅವನ ಅವತ್ತೇ ಪೇಡ್ ಮಾಡ್ಕೊಂತಾನೆ. ಅವತ್ತಿಂದ ಅವನ ದೇಶಕ್ಕೋಸ್ಕರ ಏನ್ ಮಾಡ್ತಾನೆ, ಟ್ರೈನಲ್ಲಿ ವರ್ಕ್ ಮಾಡ್ತಾನೆ, ಲಂಡನ್ಗೆ ಹೋಗ್ಲಿಕ್ಕೆ ವರ್ಕ್ ಮಾಡ್ತಾನೆ, ಸಾಧ್ಯ ಆಗಲ್ಲ. ಲಾಸ್ಟಿಗೆ ಒಂದು ಶಿಪ್ ಅಲ್ಲಿ ವರ್ಕ್ ಮಾಡ್ತಾ ಲಂಡನ್ ಸೇರ್ಕಂತಾನೆ. ಆ ಲಂಡನ್ ಒಂದು ಸಭೆಯಲ್ಲಿ ಆ ಡಯರ್ ಬಂದ್ಬಿಟ್ಟು ಒಂದು ಅಧ್ಯಕ್ಷ, ಆ ಡಯರ್ ಅಧ್ಯಕ್ಷ ಏನೋ ಮಾಡಿ ಇವನು ಹತ್ಯೆ ಮಾಡ್ಬೇಕನ್ನೋ ಒಂದು ದೇಹದಲ್ಲಿ ನುಗ್ತಾನೆ, ಒಂದು ಬುಕ್ಕಲ್ಲಿ ಪೆನ್ಸಿಲ್ ಇಟ್ಕೊಂಡು ಅವ್ನು ಹೊಡಿತಾನೆ, ಡಯರ್ನ ಹೊಡಿತಾನೆ, ಹತ್ಯೆ ಮಾಡ್ತಾನೆ. ಅವ್ನು ಸರೆಂಡರ್ ಆಗ್ತಾನೆ. ಆ ಒಂದು ಲಂಡನ್ ಸರ್ಕಾರ ಕೇಳುತ್ತೆ ಏನಕ್ಕೆ ಹತ್ಯೆ ಮಾಡಿದೆ ಅಂತ. 1919 ಏಪ್ರಿಲ್ 13ನೇ ತಾರೀಕು ಇವನ್ನ ಇಡೀ ನಮ್ಮ ಭಾರತದಲ್ಲಿ ಸಾವಿರಾರು ಜನ ಹೊಡೆದು ಸಾಯಿಸ್ತಾನೆ. ನನ್ನ ದೇಹ ಇವನ್ನ ಹೊಡಿಬೇಕು, ನನ್ನ ದೇಶಕ್ಕೆ ಗೌರವ ಕೊಡ್ಬೇಕಂದಾಗ ಅವನ್ನ ಅವತ್ತೇನ್ ಮಾಡ್ತಾರೆ, ಗಲ್ಲಿಗೇರಿಸ್ತಾರೆ, ಅವನ್ನ ಸುಡ್ತಾರೆ. ಆ ಸುಟ್ಟದ ಬೂದಿಯನ್ನ ಲಂಡನ್ ಎಕ್ಸಿಬಿಷನ್ ಇಡ್ತಾರೆ, ಇಂಥವನ್ನ ಕೊಂದಿದ್ವಿ ಅಂತ. ಸೊ ಇಲ್ಲಿ ತನಕ ಎಷ್ಟು ವರ್ಷಗಳಾದ್ರೂ ಕೂಡ ಆ ಒಂದು ಅಸ್ಥಿರವನ್ನ ಇಂಡಿಯಾಗೆ ತರಕ್ಕಾಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಾರತ ಪ್ರಧಾನಿ ಮೋದಿಯವರು ಪ್ರಧಾನ ಆಗಿದ ತಕ್ಷಣ ಅದನ್ನ ಅಸ್ಥಿನ ಅಲ್ಲಿಂದ ತಗೊಂಡ್ಬಂದು ಪಂಜಾಬ್ ಒಂದು ಎಕ್ಸಿಬಿಷನ್ ಇಡ್ತಾರೆ. ಇದು ಅವರ ಕತೆ. ಇಂಥ ಮಹನೀಯರು ಭಾರತ ದೇಶಕ್ಕೆ ಎಷ್ಟೋ ಜನ ತ್ಯಾಗವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಮರಿತಾ ಇದೀವಿ. ಅಂತ ಮಹಾನುಭಾವರು ಇವತ್ತು ಕೆಲವರು ಉಟ್ಕೊಂಡಿದ್ದಾರೆ, ಕೆಲವು ಆದರ್ಶ ಸಿಂಗಗಳು ಈ ಕಡೆ ಎಲ್ಲ ಕಡೆ ಉಟ್ಕೊಂಡಿದ್ದಾರೆ. ಈ RTI ಕಾರ್ಯಕರ್ತರು, ಇನ್ನೊಬ್ಬ ಕಾರ್ಯಕರ್ತ ಸಿಂಗಗಳು. ಆ ಸಿಂಗಲ್ ಕೆಲಸ ಏನಂತಂದ್ರೆ ಎಲ್ಲೆಲ್ಲಿ ಒಳ್ಳೆ ಕೆಲಸ ನಡೆಯುತ್ತೆ ಅಲ್ಲೆಲ್ಲ ಅಡ್ಡ ಹಾಕೋ ಸಿಂಗಲ್ ಕೆಲಸ. ಬಹುಶಃ ಏನಾದ್ರು ಈ ಕಾಲದಲ್ಲಿ ಏನಾದ್ರು ಮಹಾತ್ಮ ಗಾಂಧಿ ಏನಾದ್ರು ಬದುಕ್ಬಿಟ್ಟಿದ್ರೆ ಇವತ್ತು ನಡೀತಕ್ಕಂಥ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಒಂದು ಕರಪ್ಷನ್ ಇದೆಯಲ್ಲ, ಅದು ನೋಡಿ ಬಹುಶಃ ನೇಣಾಕೊಂಡ್ಬಿಡ್ತಾರೆ, ಗೊತ್ತಿಲ್ಲ ಎಂತ ಇದಕ್ಕೆ ನಾವು ಸ್ವತಂತ್ರ ತಂದ್ಕೊಡಿ ಅಂತ ನೇಣಾಕೊಂಡ್ಬಿಡ್ತಾ ಇದ್ರು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಸ್ವತಂತ್ರ ಬಂದದಾದ್ಮೇಲೆ ನಾವು ಬದುಕ್ತಾ ಇದೀವಿ. ಬಹುಶಃ ನಮ್ಗೆ ಗೊತ್ತಿರಲಿ ಏನಂದ್ರೆ ಭಾರತದ 4ನೇ ಒಂದು ಭಾಗದಲ್ಲಿ ಭಾರತ ದೇಶದಲ್ಲಿ ಆರ್ಥಿಕ ಸುಭದ್ರ ಇತ್ತು. ಎಲ್ಲರ ಕಣ್ಣು ಕೂಡ ಭಾರತ ದೇಶ ಮೇಲೆ ಇತ್ತು, ಭಾರತ ದೇಶ ಹೊಡಿಬೇಕು ಅಂತ. ಅಂತ ವಿಚಾರದಲ್ಲಿ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಾನೆಯನ್ನ ಇವತ್ತು ನೆನೆಸ್ಕೊಳ್ತಕ್ಕಂಥ ದಿವಸ, ಅಂತ ಸೌಭಾಗ್ಯ, ಅಂತ ಸುದಿನ ಇವತ್ತು ನಮಗೆ, ನಮ್ಮ ತಾಲೂಕು ಆಡಳಿತಕ್ಕೆ, ನಿಮಗೆಲ್ಲ ಸಿಕ್ಕಿರೋದು ನಮ್ಮೆಲ್ಲ ಒಂದು ಸೌಭಾಗ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಮಹನೀಯರು ಅಚ್ಚುಕಟ್ಟಾಗಿ, ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳು, ವಿಶೇಷವಾಗಿ ಮಾಧ್ಯಮ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಪುಣ್ಯಾತ್ಮರಿಗೆ, ನನ್ನ ತಂದೆ ತಾಯಿಗೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಮುಳಬಾಗಿಲು ತಾಲೂಕು ಚಿರಂತಿಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್.